ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪಾ ಮಿನಿ ಲಾಗ್ಸ್ಗೆ. ಊರು ಮನೆ ಅದು ಅಂಗಡಿ ಅಂತ ಸುತ್ತಿ ಸುತ್ತಿ ಬೋರಾಗಿ ಹೋಗ್ಬಿಟ್ಟಿತ್ತು ನನಗಂತೂ. ಅದಕ್ಕೆ ನಾನು ಏನು ಮಾಡಿದೆ, ಒಂದು ದಿನ ಸೋಲೋ ಟ್ರಿಪ್ ಹೋಗಿ ಬರೋಣ ಅಂತ ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದೆ. ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಅಂತೂ ಹಾಸಮ್ ಆಗಿತ್ತು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಫ್ಲೈಟ್ ಹತ್ತಿದ್ದು. ಮಧ್ಯಾಹ್ನದಷ್ಟೊತ್ತಿಗೆ ಗೋವಾ ರೀಚ್ ಆಗಿದ್ದೆ. ಅಲ್ಲಿ ಬೀಚ್ ಹತ್ರದಲ್ಲೇ ಒಂದು ರೂಮ್ ಮಾಡಿಕೊಂಡು ಊಟ ಕಾಫಿ ಟೀ ಎಲ್ಲ ಮಾಡಿಕೊಂಡು ಈವ್ನಿಂಗ್ ಅಷ್ಟೊತ್ತಿಗೆ ನಾನು ಮತ್ತೆ ಬೀಚ್ ಹತ್ರ ಹೋದೆ. ಬೀಚ್ ಹತ್ರ ಹೋಗಿ ಕೆಲವೊಂದು ವೀಡಿಯೋಸ್ ಮಾಡಿಕೊಂಡೆ. ಸೆಲ್ಫಿ ಸ್ಟಿಕ್ ತೊಗೊಂಡೋಗಿದ್ದೆ, ಹಾಗಾಗಿ ನಾನೇ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಲ್ಲಿ ಕೆಲವ್ರ ಹತ್ರನೂ ಒಂದೆರಡು ಫೋಟೋಸ್ ತೆಗೆಸ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ಮತ್ತು ನೈಟ್ ಆಯಿತು ಅಷ್ಟರಲ್ಲಿ ಬೀಚ್ ಹತ್ರದಲ್ಲೇ ಮ್ಯೂಸಿಕ್ ಎಲ್ಲ ಹಾಕಿರ್ತಾರೆ. ಅಲ್ಲಿ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ, ಡ್ಯಾನ್ಸ್ ಮಾಡಿದೆ. ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ನನಗೆ. ನಾನು ಯಾವ ವೀಡಿಯೋ ಮಾಡಿದ್ರು ಅದನ್ನು ಮಾಡ್ಕೊಳ್ಳೋಕ್ಕೆ ಅಲ್ಲಿ ಟಿಟೂಸ್ ಅಂತ ಕೊಟ್ಟಿದೆ, ಅಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಜೊತೆ ಎಂಜಾಯ್ ಮಾಡಿಕೊಂಡು ಮತ್ತು ಮಾರ್ನಿಂಗ್ಗೆ ಮತ್ತು ಬೀಚ್ ಹತ್ರ ಹೋಗಿ ಅಲ್ಲಂತೂ ತುಂಬ ಸೆಕೆ. ಇವಾಗಂತೂ ಸೆಕೆಗಾಲ ಆಗಿರೋದ್ರಿಂದ ತುಂಬ ಸೆಕೆ ಆಗಿರುತ್ತೆ. ಅಲ್ಲಿ ಹೋಗಿ ಅಲ್ಲಿ ಮಾರ್ನಿಂಗ್ಗೆ ಬೀಚ್ ಹತ್ರ ತುಂಬಾ ಟೈಮ್ ಸ್ಪೆಂಡ್ ಮಾಡಿದೆ. ಆಲ್ಮೋಸ್ಟ್ ನಾನು ಬೆಳಗ್ಗೆ ಹೋಗಿದ್ದು, ಬೆಳಗ್ಗೆ 10:30 ಹಾಗೆ ಹೋಗಿದ್ದು. ನಾನು ಅಲ್ಲಿ ಹೋಗಿ ಮಧ್ಯಾಹ್ನದವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ದೀನಿ, ಊಟ ತಿಂಡಿ ಏನೂ ಇಲ್ದಲೆ. ಮತ್ತು ನಾನು ಈವ್ನಿಂಗು ಫ್ಲೈಟ್ ಬುಕ್ ಮಾಡಿರೋದ್ರಿಂದ ನಾನು ಬೇಗನೆ ಬರಬೇಕಾಗಿತ್ತು, ಏಕೆಂದರೆ ಫಸ್ಟು ಟೈಮ್ ಆಗಿರೋದ್ರಿಂದ ನನಗಷ್ಟು ಐಡಿಯಾ ಇರಲಿಲ್ಲ. ಅಲ್ಲಿಂದ ಮಧ್ಯಾಹ್ನ ಬೇಗನೆ ಬಂದು ಗೋವಾ ಹತ್ರ ಅಲ್ಲಿ ಚೆಕ್ಕಿನ್ ಆಗಿ ಬ್ಯಾಗೆಲ್ಲ ಚೆಕ್ಕಿಂಗ್ ಕೊಟ್ಬಿಟ್ಟು, ಫಸ್ಟು ಟೈಮ್ ಅಲ್ವಾ, ಯಾರೂ ಇರಲಿಲ್ಲ, ಬೇರೆ ತುಂಬ ಭಯ ಆಗ್ತಾಯಿತ್ತು, ನರ್ವಸ್ ಆಗ್ತಾಯಿತ್ತು. ಹಂಗೆ ಕೇಳಿ ಹೋಗಿ ಹಂಗೆ ಫ್ಲೈಟ್ ಹತ್ರ ಹೋಗಿ ಕೂತ್ಕೊಂಡೆ. ಬರಬೇಕಾದ್ರೂ ವಿಂಡೋ ಸೀಟೇ ಬುಕ್ ಮಾಡ್ಕೊಂಡಿದ್ದೆ, ಏಕೆಂದರೆ ಹೊರಗಡೆ ವ್ಯೂಸ್ ನೋಡಬೇಕಲ್ಲ, ಸಖತ್ತಾಗಿರುತ್ತೆ ಅಂತ ಅಂದ್ಕೊಂಡು. ಹಾಗಾಗಿ ವಿಂಡೋ ಸೀಟಲ್ಲೇ ಕೂತ್ಕೊಂಡೆ. ಅಲ್ಲಿಂದ 6:30ಗೆ ಫ್ಲೈಟು ಹೊರಟು ಹಾಗಾಗಿ ಬಂದು ನಾನು ನೆಕ್ಸ್ಟು 8:30 ಅಷ್ಟೊತ್ತಿಗೇನು ರೀಚ್. ಸೋಲೋ ಟ್ರಿಪ್ ಅಂತೂ ಹಾಸಮ್ ಆಗಿತ್ತು. ನೀವು ಹೋಗಿ